ಗುಲ್ಲಾಪುರದಲ್ಲಿ ಬೆಳಿಗ್ಗೆ ಭೀಕರ ರಸ್ತೆ ಅಪಘಾತ, 10 ಜನರ ಸಾವು. ತರಕಾರಿ ಕೊಂಡೊಯ್ಯುತ್ತಿದ್ದ ಲಾರಿ ಪಲ್ಟಿಯಾಗಿ 10 ಜನರು ಮೃತಪಟ್ಟಿರುವ ದಾರುಣ ಘಟನೆ ಉತ್ತರ ಕನ್ನಡ ಜಿಲ್ಲೆಗೆ ಯಲ್ಲಾಪುರ ತಾಲೂಕಿನ ಗುಲ್ಲಾಪುರ ಗ್ರಾಮದ ಬಳಿ ರಾಷ್ಟ್ರೀಯ ಹೆದ್ದಾರಿ 63ರ ಗುಲ್ಲಾಪುರ ಘಟ್ಟ ಭಾಗದಲ್ಲಿ ಬುಧವಾರ ಬೆಳಗ್ಗೆ ಸಂಭವಿಸಿದೆ. 15ಕ್ಕೂ ಹೆಚ್ಚು ಜನರಿಗೆ ಗಂಭೀರ ಗಾಯಗಳಾಗಿದ್ದು ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ತರಕಾರಿ ತುಂಬಿದ್ದ ಲಾರಿ 25 ಜನರು ಪ್ರಯಾಣಿಸುತ್ತಿದ್ದರು. ತರಕಾರಿ ತುಂಬಿದ್ದ ಲಾರಿ ಸವಣೂರಿನಿಂದ ಕುಮಟಾಗೆ ತೆರಳುತ್ತಿತ್ತು. ಮೃತರು ಹಾವೇರಿ ಜಿಲ್ಲೆ ಸವಣೂರು ಮೂಲದವರೆಂಬ ಮಾಹಿತಿ ದೊರೆತಿದೆ. ನಸುಕಿನ ಜಾವ ರಸ್ತೆಯಲ್ಲಿ ಮಂಜು ಮುಸುಕಿದ್ದರಿಂದ ಲಾರಿ ಪಲ್ಟಿಯಾಗಿದೆ. ಘಟನಾ ಸ್ಥಳಕ್ಕೆ ಯಲ್ಲಾಪುರ ಠಾಣೆಯ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಕ್ರೇನ್ ಮೂಲಕ ಶವಗಳನ್ನು ಹೊರತೆಗೆಯಲಾಗುತ್ತಿದೆ. ಘಟನಾ ಸ್ಥಳಕ್ಕೆ ಎಸ್ಪಿ ನಾರಾಯಣ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಜೊತೆಗೆ ಅಪಘಾತದ ಕುರಿತು ಮಾಹಿತಿಯನ್ನು ಸಂಗ್ರಹಿಸಿದ್ದಾರೆ. ಮೃತಪಟ್ಟವರ ವಿವರ: ಫಯಾಜ್ ಜಮಖಂಡಿ 45 ವರ್ಷ, ವಾಸಿಂ ಮುಡುಗೇರಿ 35 ವರ್ಷ, ಇಜಾಜ್ ಮುಲ್ಲಾ 20 ವರ್ಷ, ಸಾದಿಕ್ ಬಾಷಾ 20 ವರ್ಷ, ಗುಲಾಂ ಹುಸೇನ್ ಜವಳಿ 40 ವರ್ಷ, ಇಮ್ತಿಯಾಜ್ ಮುಳ್ಕೇರಿ 36 ವರ್ಷ, ಅಲ್ಫಾಜ್ ಜಾಫರ್ ಮಂಡಕ್ಕಿ 25 ವರ್ಷ, ಜಿಲಾನಿ ಅಬ್ದುಲ್ ಜಕಾತಿ 25 ವರ್ಷ, ಅಸ್ಲಂ ಬಾಬುಲಿ ಬೆಣ್ಣಿ 24 ವರ್ಷ. ಭೀಕರ ಅಪಘಾತದ ಬಗ್ಗೆ ಗಾಯಾಳುಗಳು ಮೊಹಮ್ಮದ್ ಮಾಹಿತಿ ಹಂಚಿಕೊಂಡಿದ್ದಾರೆ. ನಸುಕಿನ ಜಾವ 3:30 ಗಂಟೆಗೆ ಅಪಘಾತ ಆಗಿದೆ. ನಾನು ಮಲಗಿದ್ದೆ. ಟೈರ್ ಬ್ಲಾಸ್ಟ್ ಆದ ಕಾರಣ ಸದ್ದು ಕೇಳಿತು. ನಂತರ ಘಟನೆ ಸಂಭವಿಸಿತು ಎಂದು ಅವರು ಹೇಳಿದ್ದಾರೆ. ನಾವೆಲ್ಲ ಪ್ರತಿ ವಾರ ಸಂತೆಗೆ ಹೋಗುತ್ತೇವೆ. ಸವಣೂರಿನಿಂದ ಸಂತೆಗೆ ಹೋಗುತ್ತಿದ್ದೆವು. ತರಕಾರಿ ಹಣ್ಣು ವ್ಯಾಪಾರ ಮಾಡುತ್ತಿದ್ದೆವು. ಘಟನೆ ಸಂಭವಿಸಿದಾಗ ಎಲ್ಲರೂ ತರಕಾರಿಗಳ ಮೈ ಮೇಲೆ ಬಿದ್ದಿದ್ದವು ಎಂದು ಮೊಹಮ್ಮದ್ ಹೇಳಿದ್ದಾರೆ. ಇದು ಬೆಳಗ್ಗೆ 4 ಗಂಟೆಗೆ ಫೋನ್ ಬಂತು. ಪೊಲೀಸರು ಫೋನ್ ಮಾಡಿದ್ರು. ಅದರ ನಂತರ ನಾವಲ್ಲಿ ಬರುವವರೆಗೆ ಅಂಗಡಿಯಾಗಿ ಬರುವವರೆಗೆ ಇಲ್ಲಿ 4:45 ಇತ್ತು. ಅಷ್ಟರಲ್ಲಿ ಪೊಲೀಸರು ಮುಂಚೆ ಬಂದು ಮತ್ತು 3 ಜನ ಎಲ್ಲ ಸೇರಿ ಸಿಕ್ಕೊಂಬಿದ್ದವರಿಗೆ ತೆಗೆದು ಆಲ್ರೆಡಿ ಆಂಬುಲೆನ್ಸಲ್ಲಿ ಕಳಿಸಿದ್ರು. ನಾವು ಬಂದಾಗ 3 ಜನ ಒಳಗಿದ್ದರು. ಒಬ್ಬರು ಜೀವಂತಿದ್ರು, ಇಬ್ಬರು ಡೆತ್ ಆಗಿದ್ದರು. ಅವ್ರಿಗೆ ತೆಗಿಲಿ ಆಗ್ತಾಯಿಲ್ಲ. ಕ್ರೇನ್ ಸಹಾಯದಿಂದ ಜೀವಂತಿದ್ದವರನ್ನು ನಾವು ಕ್ರೇನಲ್ಲಿ ಎತ್ತಿ ಅವರನ್ನು ಹೊರಗೆ ತೆಗೆದರು. ಆಮೇಲೆ 2 ಜನರನ್ನು ಮತ್ತು ಡೆತ್ ಆದರನ್ನು ತೆಗೆದು ಆಂಬುಲೆನ್ಸಲ್ಲಿ ಕಳಿಸಿದ್ರು.